ನಮಸ್ತೆ, ನನ್ನ ಹೆಸರು ಬಿಂದು ಅಂತ ಹೇಳಿ. ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಆಗತ್ತೂರು ಗ್ರಾಮದಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಇವತ್ತು ನಂಜನ್ ಶೆಟ್ಟಿ ಅನ್ನೋ ಒಬ್ರು ಟಿಬಿ ಚಾಂಪಿಯನ್ ನಿಮಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಂಜನ್ ಶೆಟ್ಟಿ ಅವರೇ, ದಯವಿಟ್ಟು ಮಾತಾಡಿ. ನಮಸ್ತೆ, ನನ್ನ ಹೆಸರು ನಂಜನ್ ಶೆಟ್ಟಿ ಅಂತ. ನಾನು ಟಿಬಿ ಚಾಂಪಿಯನ್ ಆಗಿ ಒಂದು ದೇಶಕ್ಕೆ ಒಂದು ಒಳ್ಳೇದಾಗಲಿ ಅಂತ ನಾನು ಒಪ್ಪಿಗೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ಊರು, ನಿಮ್ಮ ಉದ್ಯೋಗವನ್ನ ತಿಳಿಸ್ಕೊಡ್ತೀರಾ? ನಮ್ಮ ಊರು ಆಗತ್ತೂರು. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಡ್ರೈವಿಂಗ್ ಕೆಲಸ ಮಾಡ್ತೀವಿ. ಡ್ರೈವಿಂಗ್ ಅಂದ್ರೆ ಇಲ್ಲೇನಾ ಅಥವಾ ಹೊರಗಡೆ? ಊರಲ್ಲೇ ಮಾಡ್ತೀರಾ? ಓಕೆ. ಬಾಡಿಗೆ ಹೊಡೆಯುವಂತದ್ದು ಬಾಡಿಗೆ ಕೆಲಸ ಮಾಡ್ತೀರಾ? ಓಕೆ. ನಿಮ್ಗೆ ಈ ಟಿಬಿ ಕಾಯಿಲೆ ಬಂದಾಗ ಅಂದ್ರೆ ನಿಮ್ಗೆ ಯಾವ ರೀತಿ ಗುಣಲಕ್ಷಣಗಳು ಕಾಣಿಸ್ಕೊಳ್ತು ನಿಮಗೆ? ನಮ್ಗೆ ಕೆಮ್ಮು, ಮೈಕೈ ನೋವು, ನೈಟ್ ಟೈಮ್ ನಿದ್ರೆ ಮಾಡಕ್ಕಾಗಲ್ಲ, ಈ ತರ ಕಾಣಿಸ್ಕೊಂಡಿತ್ತು. ಅವಾಗ ನಿಮ್ಮ ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ಹೆಂಗಸರು, ನಮ್ಮ ಮಕ್ಕಳು, ನಮ್ಮ ತಾಯಿ, 6 ಜನ ಇದ್ದೀರಾ? ಹೌದು. ಓಕೆ. ನಿಮ್ಮ ಇವಾಗ ಟಿಬಿ ಕಾಯಿಲೆ ಬಂತು ಅಂತ ಅಂದಾಗ ನೀವು ಸ್ಟಾರ್ಟಿಂಗ್ ಹೇಳಿದ್ರಲ್ವಾ, ಅವಾಗ ನೀವ್ ಏನ್ ಮಾಡಿದ್ರಿ? ಅವಾಗ ನಮ್ಗೆ ಭಯ ಅಂತ ಶುರುವಾಯ್ತು. ಅವಾಗ ಆಸ್ಪತ್ರೆಗೆ ಹೋದ್ರು, ತೋರಿಸ್ತು, ಚೆಕಪ್ ಮಾಡ್ಬಿಟ್ಟು ಅವರು ಈ ತರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ನಾವು ಮೈಸೂರಿಗೆ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ನ ಪಡೆದಿದ್ದೀರಾ? ನಿಮಗೆ ಟಿಬಿ ಕಾಯಿಲೆ ಅಂತ ಹೇಳಿ ಗುರುತಿಸಿದ್ರಲ್ವಾ, ನಿಮಗೆ ಇವಾಗ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತು, ಅವಾಗ ಹೋಗಿ ನೀವು ತೋರ್ಸಿದಾಗ ನಿಮಗೆ ಟಿಬಿ ಕಾಯಿಲೆ ಇದೆ ಅಂತ ಹೇಳಿದ್ರು. ಅವಾಗ ನಿಮ್ ಮನ್ಸಲ್ಲಿ ಭಯ ಅನ್ನೋದು ಶುರು ಆಯ್ತಾ? ಮನೆಯಲ್ಲಿ ನಿಮ್ಗೆ ಈ ತರ ಆಗುತ್ತಲ್ಲ ಅಂತ ಮನೆಯವರೆಲ್ಲ ಭಯ ಪಡ್ತಾರೆ. ಭಯನ ಹೇಗೆ ಹೋಗ್ಲಾಡ್ಸ್ಕೊಂಡ್ರಿ? ಭಯನ ಅಂದ್ರೆ ನಾವು ಮೈಸೂರಿಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟು ಅವಾಗ ಅಲ್ಲಿ ಟ್ಯಾಬ್ಲೆಟ್ ತಕೊಂಡು ಅವಾಗ ಸ್ವಲ್ಪ ಅವರು ಡಾಕ್ಟರ್ಗಳು ಏನು ಆಗಲ್ಲ, ಎದುರ್ಕೊಳ್ಳಿ, ಹಿಂಗಾಯ್ತೀರ ಅಂದಾಗ ಸ್ವಲ್ಪ ನಮ್ಗೆ ರಿಲೀಫ್ ಆಯ್ತು. ಓಕೆ. ಈಗ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದು ಕಾಯಿಲೆ, ಟಿಬಿ ಕಾಯಿಲೆ ಇದೆಯಾ? ಯಾರಿಗೂ ಹರಡಿಲ್ವಾ? ನೀವು ಟಿಬಿ ಕಾಯಿಲೆ ಎಷ್ಟು ಅವಧಿಯವರೆಗೆ ತಗೊಂಡ್ರಿ? ನಾವು 6 ತಿಂಗಳು ಮಾತ್ರ ತಗೊಂಡು ಡೈಲಿ 3 ಮಾತ್ರ ತಗೊಂಡು ಡೈಲಿ 3 ಮಾತ್ರ ತಗೊಂಡ್ರೆ ನಿಮಗೆ ಸರಿಯಾದ ಬೆಂಬಲ ಮತ್ತೆ ಸಮಾಲೋಚನೆ ಸಿಕ್ಕಿದ್ಯಾ? ಟಿಬಿ ಇದ್ದಂತ ಸಮಯದಲ್ಲಿ ಸಿಕ್ಕಿದೆ. ಯಾವ ರೀತಿಯ ಬೆಂಬಲ ಸಿಕ್ಕಿದೆ? ಆಸಾ ಕಾರ್ಯಕರ್ತರು ಡೈಲಿ ಮಾತ್ರ ತಂದು ಕೊಡ್ತಿದ್ರು, ಮನೆಗೆ 3 ಮಾತ್ರೆ ತಗೊಂಡು ತಂದು ಕೊಡ್ತಿದ್ರು. 6 ತಿಂಗಳು ನಮ್ಗೆ ಇದ್ ಮಾಡಿದ್ದಾರೆ. ಮತ್ತೆ ತಿಂಗಳ ಅಮೌಂಟ್ ಕಳಿಸಿದ್ರು. ಹಾಲು, ಮೊಟ್ಟೆ, ತರಕಾರಿ ತಿನ್ನಿ ಅನ್ಕೊಂಡು ನಾವೆಲ್ಲ ಸೇರಿಸ್ತಾ ತಗೊಂಡಿದ್ದೀವಿ. ಇವಾಗ ನಿಮಗೆ ಆಹಾರ ಪದಾರ್ಥಗಳು ಅಂತಂದ್ರೆ ಯಾವ ರೀತಿಯಾದ ಆಹಾರ ಪದಾರ್ಥಗಳನ್ನ ನೀವು ತಗೊಳ್ತಾ ಇದ್ರಿ? ತರಕಾರಿ, ಹಾಲು, ಮೊಟ್ಟೆ, ಸೊಪ್ಪು, ಈ ತರ ತಗೋತೀವಿ. ಮೊಳಕೆ ಕಾಳು ಈ ರೀತಿಯಾಗಿ ತಗೊಳ್ತಾ ಇದ್ರಿ. ಈಗ ನಿಮ್ಗೆ ಇವಾಗ ಮಾಮೂಲಿಯಾಗಿ ನೀವು ದಿನ ಅದನ್ನ ಬಳಸದೇ ಎಲ್ಲ ಇರಬಹುದು, ಈ ಆಹಾರದಲ್ಲಿ ಇರುವಂತ ಮೊಟ್ಟೆ, ಹಾಲು ಇದೆಲ್ಲ. ಆ ಸಮಯದಲ್ಲಿ ನಿಮ್ಗೆ ತಗೊಳ್ಳೋದಕ್ಕೆ ಹೇಳಿದ್ರು, ಈ ಹಾಲು, ಮೊಟ್ಟೆ, ಹಣ್ಣು ಹಂಪಲೆಲ್ಲ ತಗೊಳ್ಬೇಕು ಅಂತ ಹೇಳಿದ್ರು. ಅವಾಗ ನಿಮ್ಮ ಪಾಕೆಟ್ ಇಂದ ಎಕ್ಸ್ಟ್ರಾ ಖರ್ಚು ಏನಾದ್ರು ಆಗಿದೆಯಾ ನಿಮ್ಗೆ? ಇಲ್ಲ, ಅವ್ರು ಕೊಡ್ತಿರಲ್ಲ ಅದ್ರಲ್ಲೇ ಎಲ್ಲ ಬಳಸ್ತಾ ಇದ್ರು. ಅದ್ರಲ್ಲೇ ಆಗ್ತಾ ಇತ್ತು ನಿಮಗೆ, ಅದ ಎಕ್ಸ್ಟ್ರಾ ಖರ್ಚೇನು ಬಿದ್ದಿಲ್ಲ. ನಿಮ್ಮ ಟ್ರೀಟ್ಮೆಂಟ್ ಗೆ ಅಂದ್ರೆ ನಿಮ್ಮ ರೋಗ ಗುಣ ಮಾಡ್ಕೊಳಕ್ ಏನಾದ್ರು ನಿಮ್ಗೆ ಖರ್ಚಾಯ್ತಾ? ಇಲ್ಲ, ಯಾವ್ದು ಖರ್ಚಾಗಿಲ್ಲ. ಮಾತ್ರೆನೂ ಕೂಡ ಅವರೇ ಕೊಡ್ತೀವಿ. ಹೌದು. ಹಾಗಾಗಿ ನಿಮ್ಗೆ ಯಾವುದೇ ರೀತಿಯಾದ ಖರ್ಚು ಆಗಿಲ್ಲ ಅಲ್ವಾ? ಓಕೆ. ಇದ್ರ ಜೊತೆಗೆ ನೀವು ಸರ್ಕಾರದಿಂದ ಇವಾಗ ಟಿಬಿ ನಿವಾರಣಾ ಕಾರ್ಯಕ್ರಮವನ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಇದರಿಂದ ಪ್ರಯೋಜನ ಆಗಿದೆಯಾ? ಆಗಿದೆ. ಯಾವ ರೀತಿ ಆಗಿದೆ ಪ್ರಯೋಜನ? ಒಳ್ಳೆ ರೀತಿ ಇದ್ ಮಾಡ್ಕೊಡ್ತಿದ್ದಾರೆ, ಸೌಲಭ್ಯಗಳು ಮಾಡಿದ್ದಾರೆ. ದುಡ್ಡು, ಹಣಕಾಸು ಬಗ್ಗೆ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಇದ್ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ಜನಗಳು ಟ್ರೀಟ್ಮೆಂಟ್ ತಗೊಳಕ್ಕೆ ಹೆದರ್ಕೊಳ್ತಾರೆ. ಆ ಹೆದರಿಕೆನ ಹೋಗ್ಲಾಡ್ಸೋದಕ್ಕೋಸ್ಕರ ಆ ಮಾತ್ರೆಗಳ ಖರ್ಚು ಕೂಡ ಇಲ್ಲ, ಹಾಗೆ ಆಹಾರದ ಖರ್ಚು ಕೂಡ ಸ್ವಲ್ಪ ಮಟ್ಟಿಗೆ ಅವ್ರ ಕೈಲಾದಷ್ಟು ಅವ್ರು ಬರ್ಸಿ ಕೊಟ್ಟಿದ್ದಾರೆ. ಹಾಗಾಗಿ ಉಪಯೋಗವನ್ನ ನೀವು ಪಡ್ಕೊಂಡಿದ್ದೀರಾ ಅಲ್ವಾ? ಓಕೆ. ಇವಾಗ ನೀವು ಟಿಬಿ ಚಾಂಪಿಯನ್ ಆಗ್ಬೇಕು ಅಂತ ನೀವು ನಿರ್ಧಾರ ಮಾಡಿ ನನಗೆ ತಿಳಿಸಿದ್ರಿ. ಸೊ ನೀವು ಇವಾಗ ನಮ್ಮ ಆಗತ್ತೂರು ಗ್ರಾಮದ ಟಿಬಿ ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ದೀರಾ. ಈಗ ನೀವು ಏನು ಸಂದೇಶವನ್ನ, ನೀವು ಟಿಬಿ ಚಾಂಪಿಯನ್ ಆಗಿ ಯಾಕೆ ನಿರ್ಧಾರ ಮಾಡಿದ್ರಿ ಟಿಬಿ ಚಾಂಪಿಯನ್ ಆಗ್ಲಿಕ್ಕೆ, ಮತ್ತೆ ಏನ್ ಸಂದೇಶವನ್ನ ಕೊಡೋದಕ್ಕೆ ನೀವು ಇಷ್ಟಪಡ್ತೀರಾ ದೇಶಕ್ಕೆ? ನಾವು ಟಿಬಿ ಚಾಂಪಿಯನ್ ಆಗಿ ಯಾರು ಹೆದರ್ಕೊಳ್ಬೇಡಿ, ಒಳ್ಳೆ ಟ್ಯಾಬ್ಲೆಟ್ಸ್ಗಳು ಎಲ್ಲ ಪ್ರತಿಯೊಂದು ಎಲ್ಲ ಅವರೇ ಕೊಡ್ತಾರೆ. ಏನೇ ಒಂದು ತೊಂದರೆ ಅವ್ರು ತೋರಿಸ್ಕೊಳ್ಳಿ, ಯಾರು ಹೆದರ್ಕೊಳ್ಳಿ. ಮನೇಲಿ ಏನೇ ಗಾಬರಿ ಅಂತಂದು ಏನೂ ಇಲ್ಲ, ಹೋಗಿ ಅಡ್ಮಿಟ್ ಆಗಿ ಅಚ್ಚುಕಟ್ಟಾಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಗುಣಮುಖರಾಗ್ಬೋದು, ಯಾರು ಭಯ ಪಡುವಂಥದ್ದು ಏನಿಲ್ಲ, ಎಲ್ಲ ಗುಣಮುಖರಾಗ್ಬೋದು. ಒಂದು ಒಳ್ಳೆ ದಾರಿ ದೇಶಕ್ಕೆ ಅಂತ ನನ್ನ ಒಪ್ಪಿಗೆಯಿಂದ ನಾನು ವಿಡಿಯೋ ಮುಖ್ಯ ಆಗ್ತಾ ಇದ್ದೀನಿ. ಧನ್ಯವಾದಗಳು ನಂಜನ್ ಶೆಟ್ಟಿ ಅವರೇ. ದೇಶಕ್ಕೋಸ್ಕರ ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಟಿಬಿ ಅಂತ ಮಾರಣಾಂತಿಕ ಕಾಯಿಲೆ ಏನು ಅಲ್ಲ. ನೀವು ಸರಿಯಾದ ರೀತಿಯಲ್ಲಿ
ಔಷಧಗಳನ್ನ ತಗೊಂಡಾಗ ಆರೋಗ್ಯ ಇಲಾಖೆಯಿಂದ ಏನು ಸಲಹೆಯನ್ನ ನೀಡ್ತಾರೆ ಅದನ್ನ ಸರಿಯಾದ ರೀತಿಯಾಗಿ ಪಾಲನೆ ಮಾಡೋದ್ರಿಂದ ಯಾವ ರೀತಿಯ ಆಹಾರವನ್ನು ತಗೋಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಪಾಲನೆ ಮಾಡೋದ್ರಿಂದ ಟಿಬಿಯನ್ನ ಗುಣಪಡಿಸ್ಕೋಬಹುದು. ಟಿಬಿ ಹರಡೋದನ್ನ ನಾವು ತಪ್ಪಿಸಬಹುದು. ದೇಶವನ್ನ ಟಿಬಿ ಮುಕ್ತ ಮಾಡಬಹುದು ಅಂತ ಒಂದು ಸಂದೇಶವನ್ನ ನೀಡೋದಕ್ಕೋಸ್ಕರ ಇವತ್ತು ನಮ್ ಜೊತೆ ಬಂದ್ರಿ. ನೀವ್ ಇದಕ್ಕೆ ಕೈ ಜೋಡಿಸಿದೀರಾ, ಇದಕ್ಕೆ ನಾನು ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಕೂಡ ನಿಮ್ಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.